ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕ ಹೊಸಗಾವಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ದಶಕಗಳು ಕಳೆದರೂ ಕೂಡ ಅಷ್ಟೇ ಈ ಊರಿನ ಗ್ರಾಮಸ್ಥರಿಗೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಕಲ್ಪಿಸಿಲ್ಲ. ಸಾಕಷ್ಟು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದಾರೆ, ಯಾರೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತೀರಾ. ಪ್ರಮುಖವಾಗಿ ಚಲುವರಾಯ ಸ್ವಾಮಿಯವರ ಕ್ಷೇತ್ರ ಕೂಡ ಇದಾಗಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ, ಶಾಸಕರು ಅವರೇ, ಆದರೂ ಕೂಡ ಅಷ್ಟೇ ನಮ್ಮ ಸಮಸ್ಯೆಗೆ ಯಾವುದೇ ರೀತಿಯಂಥ ಪರಿಹಾರ ಸಿಗ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಖುದ್ದು ಗ್ರಾಮದ ಜನರು ನನ್ನ ಜೊತೆ ಇದ್ರೆ ಅವ್ರನ್ನೇ ಕೇಳೋಣ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅನ್ನುವಂಥದ್ರ ಬಗ್ಗೆ. ಸರ್, ದಶಕಗಳು ಕಳೆದ್ರೂ ಕೂಡ ಅಷ್ಟೇ ನಿಮ್ಮ ಸಮಸ್ಯೆಗಳು ಯಾವುವು ಕೂಡ ಅಷ್ಟೇ ಪರಿಹಾರ ಸಿಗ್ತಿಲ್ಲ ಅನ್ನುವಂಥದ್ದು ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ಇಲ್ಲಿ? ಸರ್, ಊರಲ್ಲಿ ಬಸ್ ಬರ್ತಾ ಇಲ್ಲ. ಹುಡುಗರು ಇಲ್ಲಿಂದ 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬಸ್ ಅನ್ನ ಕೇಳ್ತಾ ಇದೀವಿ, ಬಸ್ ಹಾಕೊಡ್ತಾ ಇಲ್ಲ. ಮತ್ತೆ ಊರಲ್ಲಿ ರೋಡ್ಗಳು ಸರಿ ಇಲ್ಲ, ರೋಡನ್ ವ್ಯವಸ್ಥೆ ಏನು ಮಾಡ್ತಾ ಇಲ್ಲ. ಹಿಂಗಾಗಿ ನಮ್ಗೆ ರೋಡನ ವ್ಯವಸ್ಥೆ ಮಾಡಬೇಕು, ಊರಿಗೆ ಬಸ್ ಬರೋಂಗ್ ಮಾಡ್ಕೊಡ್ಬೇಕು. ಈಗ ಚಲುವರಾಯ ಸ್ವಾಮಿ ಅವರ ಕ್ಷೇತ್ರ ನಾಗಮಂಗಲ ಕ್ಷೇತ್ರ ಅಲ್ಲ ಸರ್, ಅವ್ರು ಬಂದಿದಾರ ಇಲ್ಲಿಗೆ? ಯಾವಾಗಾದ್ರೂ ಓಟ್ ಕೇಳಕ್ಕಾದ್ರೂ ಬಂದ್ರ? ಓಟ್ ಕೇಳಕ್ ಬಂದಿದ್ದಾರೆ, ಗೆದ್ದ ಮೇಲೆ ಒಂದ್ಸಾರು ಬಂದಿಲ್ಲ, ವಿಸಿಟ್ ಕೊಟ್ಟಿಲ್ಲ. ಬರೀ ಓಟ್ ಕೇಳಕ್ ಅಷ್ಟೇ, ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಬರೋದವರು? ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ. ಈಗ ಓಟ್ ಕೇಳಕ್ ಬಂದವ್ರೆ, ಅಲ್ಲಿವರೆಗೂ ಇಲ್ಲಿ ಗ್ರಾಮದಲ್ಲಿ ಏನು ಗ್ರಾಮ ಸಮಸ್ಯೆ ಏನು ಕೇಳಿಲ್ಲ. ಇಲ್ಲಿ ಗ್ರಾಮ ಸಮಸ್ಯೆ ಏನು ಕೇಳಿಲ್ಲ. ರೋಡ್ ವ್ಯವಸ್ಥೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಮಕ್ಕಳು ಸ್ಕೂಲು ಬಸ್ ಆಗ್ಬೋದು, ಬಸ್ ವ್ಯವಸ್ಥೆ ಇಲ್ಲ. ಈಗ ಊರಲ್ಲಿ ಒಂದು 20-30 ಗಂಡ ಹೆಣ್ಣಿಲ್ಲ, ಊರಿಗೆ ಬಸ್ ವ್ಯವಸ್ಥೆ ಇಲ್ಲ ಅಂತ ಅವರು ಯಾವುದಕ್ಕೂ ಹೆಣ್ಣು ಕೊಡ್ತಾ ಇಲ್ಲ. ಇದು ಸಮಸ್ಯೆ ಎಲ್ಲ ಭಾರಿ ಸಮಸ್ಯೆ ಆಗದೆ. ಹೇಳಿದಿರಾ ಅಧಿಕಾರಿಗಳಿಗೆ ಸ್ವಾಮಿ ಈ ಸಮಸ್ಯೆ ಇದೆ? ಹೇಳಿದ್ರು, ಅವರು ಗಮನಕ್ಕೆ ತಗೊಂಡು ಅವರು ಜಿಲ್ಲಾಧಿಕಾರಿಗಳು ಮಾಡಿಲ್ಲ, ನಮ್ಮ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿಲ್ಲ ಅವರು. ಹೇಳು, ಅದರಿಂದ ನಾವೇನು ಮಾಡೋದು, ಭಾರಿ ತೊಂದರೆ ಆಗದೆ. ನಮ್ಮ ಗ್ರಾಮದಲ್ಲಿ ಯಾವುದೇ ರೋಡೇ ಆಗ್ಬೋದು, ರಸ್ತೆ ಆಗ್ಬೋದು, ಒಂದು ಸ್ಕೂಲ್ ಆಗ್ಬೋದು, ಎಲ್ಲ ಒಂದು ಸಮಸ್ಯೆ, ಒಂದಕ್ಕೊಂದು ಜಾಸ್ತಿ ಸಮಸ್ಯೆ ಆಗವೆ. ಅಣ್ಣ, ಈಗ ಏನಾದರೂ ನೀವು ಬಸ್ಗೆಲ್ಲಾದ್ರೂ ಹತ್ತಬೇಕು ಅಂತಂದ್ರೆ ಎಲ್ಲಿವರೆಗೂ ಹೋಗ್ಬೇಕು? 1.5 ಕಿಲೋಮೀಟರ್ ಹೋಗ್ಬೇಕು ಸರ್. 1.5 ಕಿಲೋಮೀಟರ್, ಇತ್ತಾಗೂ 1.5 ಕಿಲೋಮೀಟ್ರು, ಇತ್ತಾಗೂ 1.5 ಕಿಲೋಮೀಟ್ರು. ಎಲ್ಲಿಂದ ಸೌಕರ್ಯ ಇಲ್ಲ. ಚಲುವರಾಯ ಸ್ವಾಮಿ ಗೆದ್ದದ್ದು ಒಂದೇ ಇದಾದ್ದೇ ಹೊರತು ಇನ್ನೊಂದ ಯಾವುದಕ್ಕೂ ಅಪೇಕ್ಷೆ ಮಾಡಿಲ್ಲ. ಊರಿಗೆ ಬಂದಿಲ್ಲ, ಗ್ರಾಮಸ್ಥಕ್ಕೆ ಹೊಂದಿ ಭೇಟಿ ಮಾಡಿಲ್ಲ. ಗೆಲ್ಲಕ್ಕೆ ಮಾತ್ರ ಅವರು ಇದು. ಈಗ ಏನು ಹೇಳ್ತೀರಿ ನಿಮ್ಮ ಚಲುವರಾಯ ಸ್ವಾಮಿ ಅವ್ರಿಗೆ? ಅವ್ರಿಗೇನು ಹೇಳಿಲ್ಲ, ಬಂದಾಗ ಹೇಳ್ಬೇಕು, ಏನು ಬೇಕು ಅದು ಹೇಳ್ಬೇಕು ಅಷ್ಟೇ. ಟಿವಿ ಚಾನಲ್ ಮುಖಾಂತರ ಹೇಳಿ ಏನು ಹೇಳ್ತೀರಾ ಅಂತ? ಏನು ಹೇಳಿಲ್ಲ, ಅವ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಮಾಡಬೇಕು ಅಷ್ಟೇ. ಅಷ್ಟೇ ಹೇಳಿ ಅಣ್ಣ, ನೀವು ಹೇಳಿ ಅಣ್ಣ. ಅಷ್ಟೇ ಇಲ್ಲ, ಸಮಸ್ಯೆ ಇಲ್ಲ ಸರ್. ನಮಗೂ ಕಾಲು ಆಪರೇಷನ್ ಆಗದೆ, ರಾಡ್ ಹಾಕದೆ, ಬಸ್ ವ್ಯವಸ್ಥೆ ಇಲ್ಲ, ಕುಂಟು ಹೋಗಕ್ ಆಗಲ್ಲ. ಅಷ್ಟೇ. ಈಗ ಹೇಳ್ತಾ ಇದ್ರು ಸರ್, ಚಲುವರಾಯ ಸ್ವಾಮಿ ಅವರು ಓಟ್ ಕೇಳಕ್ ಬಂದ್ರೆ ಹೊರತು ಮಿನಿಸ್ಟರ್ ಆದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಾದ್ರು ಈ ಕಡೆ ತಲೆನೇ ಹಾಕಿಲ್ಲ ಅವರು ಅಂತಿದ್ದಾರೆ. ಇವ್ರದ್ದು ಒಂದು ಪೀರಿಯಡ್ ಅಲ್ಲ ಸಮಸ್ಯೆ, ಇದು 50 ವರ್ಷದಿಂದನೂ ಸಮಸ್ಯೆ ಐತೆ. ಸ್ವಲ್ಪ ಇವರು ಒಬ್ರು ಬಂದ್ರು, ಈಗ 2 ವರ್ಷದಲ್ಲಿ ಗೆದ್ರು, ಮಿನಿಸ್ಟರ್ ಅದು ಮಾಡಿಲ್ಲ ಅಂತ ಒಂದು ಸಮಸ್ಯೆ ಅಲ್ಲ. ಅವ್ರಿಗೂ ಅವಕಾಶ ಐತೆ, ಮಾಡ್ಕೊಡ್ತೀನಿ ಅಂತ ಹೇಳಿದೀವಿ ಎಲ್ಲ ಸಮಸ್ಯೆ. ಏನೇನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಿಮ್ಗೆ? ಸ್ಕೂಲು ಅಂದ್ರೆ ಸ್ಕೂಲಲ್ಲೂ ಮಕ್ಳು ಯಾರು ಇಲ್ಲ, ಅದರಿಂದ ಮುಚ್ಚೋಯ್ತು ಅಷ್ಟೇ. ಹುಡುಗರನ್ನ ಯಾರು ಸೇರಿಸಿಲ್ಲ ಗೌರ್ಮೆಂಟ್ ಸ್ಕೂಲ್ಗೆ. ಸ್ಕೂಲು ಈಗ 2 ವರ್ಷದಿಂದ ಮುಚ್ಚೋಗೈತೆ. ಹುಡುಗರು ಸೇರಿಸ್ಲಿಲ್ಲ, ಎಲ್ಲ ಹುಡುಗರು ಸೇರಿಸಿಲ್ಲ, ಸ್ಕೂಲ್ ಮುಚ್ಚೋಯ್ತು, ಅದರಿಂದ ಇದಾಗದು ಸಮಸ್ಯೆ ಅದೇ. ಯಾಕೆಂದ್ರೆ ಇವತ್ತು ಯಾರು ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಎಲ್ಲ ಸೌಲಭ್ಯನೂ ಐತೆ. ಎಲ್ಲ ಮಂಡ್ಯ ಜನ ಸಾವುಕಾರ ಬಿಟ್ಟಿದ್ರಿ. ಎಲ್ಲ ಸಾವುಕಾರರು ಅಂತಲ್ಲ, ಪರಿಸ್ಥಿತಿ ಹಂಗಾಗೈತೆ. ಈಗ ಒಬ್ಬ ಸ್ಕೂಲ್ ಮಾಸ್ಟ್ರು ಅವರಲ್ವಾ, ಆ ಸ್ಕೂಲ್ ಮಾಸ್ಟ್ರು ಅವ್ರ ಸ್ಕೂಲ್ಗೆ ಅವ್ರ ಮಕ್ಕಳನ್ನ ಸೇರ್ಸ್ಕೊತಾ ಇಲ್ಲ, ಅವರೇ ಪ್ರೈವೇಟಲ್ಲಿ ಓದಿಸ್ತಾವ್ರೆ. ಅಂತ ಸಮಸ್ಯೆಯಲ್ಲಿ ನಾವ್ಯಾಕೆ ಅವ್ರ ಮಕ್ಕಳಿಗೆ ಅವರು ಪಾಠ ಹೇಳ್ಕೊಡಕ್ಕಾಗಲ್ಲ, ಮಕ್ಳಿಗೆ ಸೇರ್ಸ್ಕೊಳಕ್ಕಾಗಲ್ಲ ಅನ್ನೋ ನಾವು ನಮ್ಮ ಮಕ್ಕಳನ್ನ ಅವ್ರ ಹತ್ರಕ್ಕೆ ಸೇರಿಸಿ ಹೆಂಗೆ ನಾವು ಪಾಠ ಓದಿಸೋದು? ಈಗ ಇವ್ರು ಹೇಳಿದ್ ನಿಜನಾ ಸರ್? ಈಗ ನಾವು ಯಾಕೆ ಅಂದ್ರೆ ಈ ವಿಚಾರ ಹೇಳ್ತೀವಿ ಅಂದ್ರೆ, ಇವತ್ತು ನಾವು ಬಡವರಾಗ್ಲಿ ಶ್ರೀಮಂತರಾಗ್ಲಿ, ನಾಳೆ ಅವರು ಹೈಯರ್ ಎಜುಕೇಶನ್ ಅಲ್ಲಿ ಹೋಗಿ ಅವರು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿ ಅವ್ರು ಕಾಂಪೀಟ್ ಮಾಡ್ತಾರೆ. ಅವ್ರ ಮೇಲೆ ನಾವು ಕಾಂಪೀಟ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋಲ್ವೋ, ನಾವು ಜಮೀನ್ ಮಾಡ್ತೀವೋ, ಇನ್ನೊಂದು ಮಾಡ್ತೀವೋ, ಆದ್ರೆ ಕಾಂಪೀಟ್ ಮಾಡಬೇಕು, ಅವ್ರ ಮೇಲೆ ನಾವು ನಮ್ಮ ಮಕ್ಕಳನ್ನ ಫೇಸ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಹತ್ರ ಇದ್ರೂ ಇರ್ಲಿ, ನಾವು ಆಸ್ತಿ ಮಾಡ್ತಾ ಇದೀವೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಸಾಲ ಮಾಡ್ಲಿ. ಯಾಕೆಂದ್ರೆ ಅವ್ರ ಮಕ್ಳ ಮೇಲೆ ನಾವು ಫೈಟ್ ಮಾಡ್ಬೇಕು ಅಂದ್ರೆ
ಅದಕ್ಕೋಸ್ಕರ ಎಜುಕೇಶನ್ ಬೇಕು. ನಾಳೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಎಜುಕೇಶನ್ ಸಿಗಲ್ಲ ಅನ್ನೋಂಥದ್ದು ನಿಮ್ಮ ಅರ್ಥ? ಸರ್ಕಾರಿ ಶಾಲೆ ಸಿಗಲ್ಲ ಅನ್ನೋಂಥದ್ದಲ್ಲ. ಸರ್ಕಾರಿ ಶಾಲೆಯಲ್ಲಿ ಅಷ್ಟೊಂದು ಸೋಂಬೇರಿ ಶಿಕ್ಷಕರು, ಸೋಂಬೇರಿ ಶಿಕ್ಷಣ ಸಂಸ್ಥೆಗಳು, ಸೋಂಬೇರಿ ಸಚಿವರೇ ಅಂತ ಹೇಳ್ಬೋದು. ಆ ಥರ ಮಟ್ಟಿಗೆ ಇವತ್ತು ಶಿಕ್ಷಣ ಸಂಸ್ಥೆ ಹೋಗಿದೆ. ಸರ್ಕಾರದ ಮಟ್ಟ ಇಡೀ ಸ್ಟೇಟ್ ಲೆವೆಲಲ್ಲೇ ಹೋಗಿದೆ. ಇಡೀ ನಮ್ಮೂರಲ್ಲಿ ಒಂದೇ ಅಲ್ಲ, ಇಡೀ ಸ್ಟೇಟ್ ಲೆವೆಲಲ್ಲಿ ಆ ಥರ ಆಗಿದೆ. ಅದರಿಂದ ಕಾಂಪೀಟ್ ಮಾಡೋಕ್ಕೋಸ್ಕರ ನಾವು ಪ್ರೈವೇಟ್ಗೆ ಹೋಗ್ತೀವಿ. ಜೊತೆಗೆ ನಮ್ಮೂರಿನ ಪ್ರಾಬ್ಲಮ್ ಏನಂದರೆ, ನಾವು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರುವಂಥ ಗ್ರಾಮ. ಕೃಷಿನ ನಂಬ್ಕೊಂಡು ಬದುಕ್ತೀವಿ ಅಂದರೆ ಕೃಷಿಗಾದಂಥ ಹೆಲ್ಪ್ ಬೇಕು. ಆದರೆ ಕೃಷಿ ಸಚಿವರೇ ನಮ್ಮ ಜಿಲ್ಲೆಯಲ್ಲಿ ಇತ್ಕೊಂಡು ಏನು ಸವಲತ್ತುಗಳನ್ನ ಕಲ್ಪಿಸೋಕೆ ಆಯ್ತಾ ಇಲ್ಲ ಅವ್ರ ಕೈಲಿ. ಬಟ್ ಅಟ್ಲೀಸ್ಟ್ ಸೌಲಭ್ಯ ಕಲ್ಪಿಸೋದು ನೆಕ್ಸ್ಟು. ಬಟ್ ಒಂದು ನಾವು ಸೌಜನ್ಯಕಾರು ಕೃತಜ್ಞತೆ ಕೊಡೋಕ್ಕೂ ನಮ್ಮ ಹತ್ರ ಬಂದಿಲ್ಲ ಅವರು. ನಮ್ಮನ್ನ ಗೆಲ್ಸಿದವ್ರಿಗೆ ಈ ಗ್ರಾಮಕ್ಕೆ ಒಂದ್ಸರಿ ವಿಸಿಟ್ ಕೊಟ್ಟು ನಾವು ಅವ್ರನ್ನ ಕೃತಜ್ಞತೆ ಹೇಳೋಕ್ಕೋಸ್ಕರ ಈ ಗ್ರಾಮಕ್ಕೆ ಬಂದಿಲ್ಲ. ಎಲ್ಲೋ ತಾಲೂಕ್ ಲೆವೆಲಲ್ಲೋ ಹೋಬಳಿ ಲೆವೆಲಲ್ಲೋ ಫಂಕ್ಷನ್ ಮಾಡೋರೆ ಹೋಗೋರೆ, ಅದು ಬೇರೆ ವಿಚಾರ. ಸರ್ 2 ವರ್ಷ ಚುನಾವಣೆ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಒಂದು ಜನಸ್ಪಂದನ ಸಭೆನ ಪಂಚಾಯತಿ ಲೆವೆಲಲ್ಲಿ ಮಾಡಿದಿರೋದು ಬಿಟ್ರೆ ಇನ್ಯಾವುದು ಅವರಿಂದ ಕೈಗೆ ಸಿಗುವಂಥ ಕೆಲಸಗಳಾಗಿಲ್ಲ. ಸರ್, ಬಹುತೇಕ ಶಾಸಕರು ಗೆದ್ದಿದ್ದಾದ್ಮೇಲೆ ಆ ಊರಿನ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡ್ತಾರೆ, ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸ್ತಾರೆ. ಆದರೆ ನಿಮ್ಮ ಭಾಗದ ಶಾಸಕರು ಈಗ ಸಚಿವರಾಗಿದ್ದಾರೆ, ಬೇರೆ ಬೇರೆ ಹೊಣೆಗಾರಿಕೆ ಕೊಟ್ಟಿದ್ದಾರೆ, ಬಹುಶಃ ಅದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು ನಿಮ್ಮೂರು ಮರ್ತು ಬಿಟ್ರ ಅಂತ. ಅಲ್ಲಿ ಒಂದು ಗ್ರೂಪ್ ಮಾಡಿದ್ದಾರೆ ಕೊಪ್ಪದಲ್ಲಿ. ಆ ಗ್ರೂಪಲ್ಲಿ ಏನು ಮಾಡ್ತಾರೆ, ಚಲುವರಾಯಸ್ವಾಮಿ ಆಪ್ತರು ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ಕುಂದುಕೊರತೆಗಳ ಭೇಟಿ ಮಾಡಿ ಅಂತ ಆಗ್ತಾರೆ. ಅಲ್ಲಿ ಹೋಗಿ ನಾವು ಅರ್ಜಿ ಕೊಡೋದೇ ಆಗೈತೆ. ಒಂದು ಸಮಸ್ಯೆನೂ ಕ್ಲಿಯರ್ ಮಾಡಿಲ್ಲ ಅವರು. DC ಆಫೀಸ್ಗೆ ಹೋಗಿ ಕುಡಿಯೋ ನೀರಿನ ಘಟಕನ ಕೊಡಿ ಅಂತ ಕೇಳಿದೀವಿ, ಅದನ್ನೂ ಮಾಡಿಲ್ಲ. ಮತ್ತೆ ರಸ್ತೆ ಎಲ್ಲ ಹದಗೆಟ್ಟೋಗೈತೆ, ಒಂದು ಗಾಡಿ ಬರೋಕ್ಕಾಗಲ್ಲ, ಎಲ್ಲ ಕಿತ್ತಿ ಹರಿದೋಗೈತೆ, ರಸ್ತೆ ಎಲ್ಲ ಹಾಳಾಗೈತೆ ಅಂತ ಅರ್ಜಿ ಕೊಟ್ಟಿದ್ದೀವಿ, ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಗೆದ್ದಾಗ ಫಸ್ಟ್ ಬಂದದ್ದಷ್ಟೇ ಊರು ಒಳಗಡೆಗೆ, ಅವರು ಇಲ್ಲಿವರೆಗೂ ಬಂದಿಲ್ಲ. ಈ ನಿಮ್ಮಿಂದ ಆಗಿ ಅವ್ರು ಊರೊಳಗೆ ಬಂದು ನಮ್ಮ ಸಮಸ್ಯೆ ಏನು ಅಂತ ಕೇಳಲಿ ಫಸ್ಟು, ಆಯ್ತಾ? ಹೊಸಗಾವಿ ಗ್ರಾಮದಲ್ಲಿ ಜನಸಂಖ್ಯೆ ಎಷ್ಟಿದೆ ನಿಮ್ದು? 700 ಜನ. ಈಗ ಸರ್ ಓಟ್ ಇರೋದೇ 600 ಚಿಲ್ಲರೆ ಐತೆ. ಜನ ಜಾಸ್ತಿ ಇದ್ದಾರೆ, ಮಕ್ಕಳು ಎಲ್ಲ ಸೇರಿ 1000 ಚಿಲ್ಲರೆ ಮೇಲ್ ಬರ್ತಾರೆ. ಓಟ್ ಇರೋದೇ 600 ಚಿಲ್ಲರೆ ಓಟ್ ಐತೆ. ಈಗ ಸರ್ ಕೃಷಿ ಸಚಿವರಾಗವ್ರೆ, ನಮ್ಮೂರಿಗೆ ಬಿತ್ತನೆ ಬೀಜ ಕೊಟ್ಟಿದ್ದಾರೆ. ಎಲ್ಲಿಂದ? ಅಂಗಡಿಯಿಂದ ಬಿತ್ತನೆ ಬೀಜ ತಂದಿದ್ದೀವಿ. ಬಿತ್ತನೆ ಬೀಜ ಕಳಪೆ ಐತೆ ಅಂತ ಅಂದ್ಬಿಟ್ಟು ಕೃಷಿ ಅಧಿಕಾರಿಗಳಿಗೆ ಅರ್ಜಿ ಕೊಟ್ರೆ ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ, ಟ್ಯಾಗ್ ಕೊಡಿ, ಬಿಲ್ಲಲ್ಲಿ ಲಾಟ್ ನಂಬರ್ ಹಾಕಿಲ್ಲ, ಸ್ಪಾಟ್ ಬಂದು ಏನಾಗೈತೆ ಅಂತ ಚೆಕ್ ಮಾಡಿ ಸರ್. ರೈತರಿಗೆ ಹೆಲ್ಪ್ ಮಾಡ್ಬೇಕಾ? ಇವರು ಅಂಗಡಿಯವರ ಕಡೆಯಿಂದ ಕಮಿಷನ್ ಇಸ್ಕೊಂಡು ಬಿತ್ತನೆ ಬೀಜದ್ದು ಟ್ಯಾಗ್ ಕೊಡಿ, ನೀವು ಬಿಲ್ ಸರಿಲ್ಲ, ಬಿಲ್ಲಲ್ಲಿ ಲಾಟ್ ನಂಬರ್ ಹಾಕಿಲ್ಲ, ಇದು ಹೇಳೋ ಉತ್ತರನ ಅದು? ಹಿಂಗಾದ್ರೆ ಕಳಪೆ ಬಿತ್ತನೆ ಬೀಜ ಕೊಟ್ಟಿರೋದು ಅಲ್ದೇನೆ ಈ ತರ ಮಾತಾಡಿದ್ರೆ ಯಾರು ರೈತ ಮುಂದೆ ಬರ್ತಾನೆ? ನೋಡಿ ಸರ್, ಅವ್ರು ಹೇಳ್ತಾ ಇದ್ರು ಸರ್, ಕೃಷಿ ಸಚಿವರ ಒಂದು ಸ್ವಕ್ಷೇತ್ರ ಇದು, ಅಂಥದ್ರಲ್ಲೇ ಬಿತ್ತನೆ ಬೀಜದಲ್ಲೂ ಕೂಡ ಅಷ್ಟೇ ಕಳಪೆ ಮಾಡ್ತಿದ್ದಾರೆ. ನಾವು ಕೃಷಿಯನ್ನ ನಂಬ್ಕೊಂಡು ಕೃಷಿ ನಂಬ್ಕೊಂಡು ಬದುಕ್ತಿರೋಂಥವ್ರಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಸರ್, ಇಲ್ಲಿ ಏನಾಗೈತೆ ಅಂದರೆ ಮದ್ದೂರು ಮೇಡಮ್ಗೆ ಅರ್ಜಿ ಕೊಟ್ಟು ಇದು ಮಾಡ್ದು, ಅವರು ಬಂತ ಸ್ಪಂದಿಸಿ ಎಲ್ಲ ಮಾಡಿದ್ರು. ಮಂಡ್ಯದಿಂದ ಕರ್ಕೊಬಂದು ನಾವು ಇದು ಮಾಡೋದಕ್ಕೆ ಅವ್ರು ಏನಂತವ್ರೆ, ನಿಮ್ಮವು ಬಿತ್ತನೆ ಬೀಜಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ, ನೀವು ನಮ್ಮ ಸರ್ಕಾರಿ ಇದರಿಂದ ತಗೊಂಡಿಲ್ಲ ಅಂತ ಹೇಳ್ತಾವ್ರೆ. ಸರ್ಕಾರದಿಂದನೇ ಲೈಸೆನ್ಸ್ ಕೊಡೋದು ಅಂಗಡಿಗಳಿಗೆ ಅವರು. ಅದರಿಂದ ನಮ್ಗೆ ಏನು ಅಂದರೆ ಬಿತ್ತನೆ ಬೀಜ ನಮ್ಗೆ ಬೇಕಾದ್ನು ಸೌಲಭ್ಯ ಕೊಡ್ತಾ ಇಲ್ಲ. ಯಾವುದು ನಾವು ಪ್ರೈವೇಟ್ ಖಾಸಗಿ ಬಿತ್ತನೆ ಬೀಜ ಕೇಳಿದ್ರು ನಮ್ಗೆಲ್ಲೂ ಅಂಗಡಿಗಳಲ್ಲೂ ಸಿಗ್ತಾ ಇಲ್ಲ. ಅವರು ಹೇಳ್ದವು ನಾವು ಆಯ್ಕೋಬೇಕು. ಈ ಸರಿ ಈ ಬೆಳೆಯಲ್ಲಿ ನಾವು ಒಳ್ಳೆ ಭತ್ತನೂ ಬೆಳೆಯೋಕ್ಕಾಗಿಲ್ಲ, ಉತ್ತಮ ರೈಟು ಇಲ್ಲ. 1800 ರೂಪಾಯಿಗೆ ನಮಗೆ ಯಾಕೆ ಬಸ್ ಸೌಲಭ್ಯ ಟಂಪ ಸೌಲಭ್ಯ ಇಲ್ದಿರೋದ್ರಿಂದ 1800 ಭತ್ತ ಕೊಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಸರ್ಕಾರದಿಂದ ರೇಷನ್ ಕಾರ್ಡ್ನ ನೀವು ಆದಷ್ಟು ಕಾನ್ವೆಂಟ್ಗೆ ಹೋಗೋ ಮಕ್ಕಳನ್ನ ಬಂದ್ ಮಾಡಿದಷ್ಟು ಮುಖ್ಯಮಂತ್ರಿಗಳಿಗೆ ಒಳ್ಳೆಯದು. ಯಾಕೆಂದರೆ ಅವರೇ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಜನನೇ ಹಾಳು ಮಾಡ್ತಾ ಇರೋದು ಸರ್ಕಾರನೇ. ಅಮ್ಮ ಬನ್ನಿ, ಅಮ್ಮ ಮುಂದೆ ಬನ್ನಿ. ನಿಮ್ಮೂರ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು. ಏನಿಲ್ಲ, ಒಂಚೂರು ಮೋರಿ ಬಂದ್ 2 ಗಂಟೆ ನೋಡಿದ್ರೆ ನೀವು ಏನಂತೀರೋ ಗೊತ್ತಿಲ್ಲ. ಬರೀ ಸೊಳ್ಳೆ ನೊಣ, ಕ್ಲೀನೇ ಇಲ್ಲ. ರೋಡ್ಗಳು ಮೇಲ್ಗಡೆ ಬಂದ್ರೆ ಒಂಚೂರು ಮೋರಿನೇ ಮಾಡಿಲ್ಲ. ಎಷ್ಟು ವರ್ಷದಲ್ಲಿ ಗೆದ್ನೋ. ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾರ? ಅವ್ರು ಏನ್ ಮಾಡ್ತಾ ಇದಾರೋ, ಇವ್ರು ಏನ್ ಮಾಡ್ತಾ ಇದಾರೋ, ಒಬ್ರು ಮೋರಿನೇ ಮಾಡಿಲ್ಲ ಸರಿಗೆ. ನಮ್ ಕಡೆ ಸುಮ್ನೆ ಆಗ್ಬಿಟ್ರು ಅವ್ರು. ಅವಾಗೆಲ್ಲ ಡೈಲಿ ಬರ್ತಾರೆ, ಈಗ ಓಟ್ ಆದ್ಮೇಲೆ ಒಬ್ರು ಬಂದಿಲ್ಲ. ಅವಾಗ ಡೈಲಿ ಬರ್ತಿದ್ರು, ಡೈಲಿ ಬರ್ತಿದ್ರು. ಎಲೆಕ್ಷನ್ಗೆ ಕ್ಯಾನ್ವಾಸ್ ಬರ್ತಾರೆ. ಈಗಂತೂ ಆ ರೋಡ್ ಏನಾಗಿದೆ ತಿರ್ಗಾಡಕ್ ಆಯ್ತಾ ಇಲ್ಲ, ಅಷ್ಟು ಗಲೀಜಾಗೈತೆ. ಏನ್ ಕುಡಿಯಕ್ ನೀರ್ಗೀರೆಲ್ಲ ಕರೆಕ್ಟ್ ಆಗಿದೆ ಅಲ್ಲಿ? ನಮ್ ಕಡೆ ನೀರು ಬೇರೆ ಫಿಲ್ಟರ್ ನೀರ್ ಏನಿಲ್ಲ. ಸುಮ್ನೆ ಯಾವ್ದೋ ಬಿಟ್ಟದ್ದ ಎಷ್ಟ್ ದಿನಕ್ಕೋ ಕ್ಯಾನ್ ತೊಳಿತಾನೆ ಅದನ್ನ ಕುಡಿಯೋದಷ್ಟೇ ನಾವು. ನಮ್ದು ಅಷ್ಟೇ ಸರ್. ಏನ್ ಯಾವ್ದು ನೀರ್ ಸೌಕರ್ಯ ಇಲ್ಲ. ಬಸ್ ನೋಡಿ, ಈಗ ಮುದುಕರು ಮೋಟ್ರು ನಾವು ನಡಿಯಕ್ಕಾಗಲ್ಲ. ಕೇಳೋರು ಇಲ್ಲ. ಮುದುಕರು ಮೋಟ್ರು ನಡಿಯಕ್ಕಾಗಲ್ಲ. ಒಂದ್ ಬಸ್ಸಲ್ಲಿ ಒಂದು ಕೂಟ ಒಂದು ಆಟನೂ ಇಲ್ಲ ಸರ್. ಒಂದ್ ಆಟನೂ ಇಲ್ಲ. ಆಟೋ ಇಲ್ಲ, ಹೋಗ್ಬೇಕು ಅಂತ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು?
ಇಂಥವ್ರು ಯಾರ ಇದ್ರ ದಮ್ಮ ಎದ್ದಾತ ಬಾರಪ್ಪ ಕೂಟ್ರು ಬಾರಪ್ಪ ನಮ್ಗೆ ಹಿಂಗೆ ಜೀವ ಹೋಯ್ತದೆ ಬಾರಪ್ಪ ಅಂತ ಹೋಗ್ಬೇಕು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು 5 ಕಿಲೋಮೀಟರ್ ಹೋಗ್ಬೇಕು 6 ಕಿಲೋಮೀಟರ್ ಹೋಗ್ಬೇಕು ಹೋದ್ರೆ ನಾವು ಈ ಸಮಸ್ಯೆ ಬಂದ ನಮ್ಮ ಸಮಯಕ್ಕೆ ಬರಲ್ಲ ನೋಡಿ ಈ ಸಮಸ್ಯೆ ಆಗದೆ ಕುಡಿಯೋ ನೀರಿಗೂ ಭಂಗ ತಿರ್ಗಾಡಕ್ಕೂ ಭಂಗ ಒಂದು ಕೂಟ್ರಿಲ್ಲ ಒಂದು ಆಟ ಇಲ್ಲ ಒಂದು ಬಸ್ ಇಲ್ಲ ಯಾವ್ದು ಇಲ್ಲ ಸರ್ ಅಷ್ಟೇ ಹಿಂಸೆ ಹೆಣ್ಮಕ್ಳನ್ನ ಕೊಡ್ತಿಲ್ಲ ಅಂತಲ್ಲ ನಿಮ್ಮೂರಿಗೆ ಯಾರು ಯಾ ಸತ್ಯ ಅದು ಸತ್ಯ ಹೆಣ್ಮಕ್ಳು ರೋಡ್ ಓಡಿಲ್ಲ ಇನ್ನೂ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿ ಸರ್. ಇವಾಗ ನಮ್ಮೂರಲ್ಲಿ 50 ಜನ ಹುಡುಗರು ಮದುವೆ ಆಗಿಲ್ಲ. ನಾನು ಒಂದು ಕಡೆ ಹೆಣ್ಣಿಗೆ ಅಂತ ನಮ್ಮ ಮಗನಿಗೆ ಹೆಣ್ಣಿಗೆ ಅಂತ ಹೋದೆ. ಹೆಣ್ಣಿಗೆ ಅಂತ ಹೋದ್ರೆ ಅವ್ರು ಹೇಳ್ತಾರೆ ನಿಮ್ಮೂರಲ್ಲಿ ಬಸ್ ಇಲ್ಲ, ಬಸ್ಸಿನ ಸೌಕರ್ಯ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹುಡುಗಿ ಡೈರೆಕ್ಟಾಗಿ ಹೇಳ್ತು. ಡೈರೆಕ್ಟಾಗಿ ಹೇಳ್ತು ನಿಮ್ಮೂರಿಗೆ ನಾನು ಮದುವೆ ಆಗಲ್ಲ. ಏನು ಮಾಡೋದು ನಮ್ಮ ಊರಿನ ಪರಿಸ್ಥಿತಿ 50 ಹುಡುಗರನ್ನ ಕತೆ ಏನು ಮಾಡೋದು? ಈ ರೀತಿ ಆಗದೆ. ಇಲ್ಲಿಂದ 2 ಕಿಲೋಮೀಟರ್ ನಡ್ಕೋಬೇಕು. ಅದು ಆಲೆ 20 ವರ್ಷ ಆಯ್ತು ಇದೊಂದು ರೋಡ್ ಸಮಸ್ಯೆ. ಕಿತ್ತೋಗಿ ರೋಡ್ 20 ವರ್ಷ ಆಯ್ತು. 4 ಜನ MLA-ಗಳಾದ್ರು, ಒಬ್ಬರಲ್ಲ 4 ಜನ MLA-ಗಳಾಗಿ ಅದ್ರ ಕತೆ ಏನೂ ನೋಡಿಲ್ಲ. ಬದಲಾವಣೆ ಕಾರಣಕ್ಕೆ ಅಂತ ಒಂದೊಂದ್ಸಲ ಒಬ್ಬೊಬ್ಬ MLA ಓಟ್ ಹಾಕಿದ್ದೀರನ್ನೇ. ಇವನೇನೋ ಮಾಡ್ತಾನೇನೋ ಅಂತ ಇವ್ನಿಗೆ ಹಾಕೋದು, ಇವನೇನೋ ಪರವಾಗಿಲ್ಲಕ್ಕನೇ ಮುಂದೆ ಸರಿ ಇವ್ನು ಮಾಡ್ತಾನೆ ಅಂತ ಇವನ್ ಹಾಕೋದು, ಓಟ್ ಹಾಕ್ಸ್ಕೊಳ್ಳೋದು, ಹೊಂಟೋಗೋದು. ಅದ್ರಲ್ಲೇನೋ ಈ ಪಂಚಾಯತಿ ಮೆಂಬರು ಯಾವಾಗ ಏನೋ ಒಂದು ಹುಡುಗ ಎಲ್ಲಿಂದ ಬಂದು ಈ ಪಂಚಾಯತಿ ಮೆಂಬರ್ ಆಗಿ ಏನೋ ಒಂದು ಸ್ವಲ್ಪ ಆದಷ್ಟು ಅವ್ನ ಕೈಲಾದ ಮಟ್ಟಿಗೆ ಏನೋ ಒಂದಷ್ಟು ಅವನೊಬ್ಬನೇ. ಬಾಕಿ MLA-ಗಳು ಬಿಡಿ, ಬಾಕಿ MLA-ಗಳೆಲ್ಲ 20 ವರ್ಷದಿಂದ ನೋಡ್ತೇವೆ. ಅವ್ರೇನು ಈಗ ಬರೀ ಕುಡಿಯೋ ನೀರು, ಫಿಲ್ಟರ್ ನೀರು ನಾವು ಕಾಸು ಕೊಟ್ಟು ತಗೋಬೇಕು. ಆ ನೀರ್ನ ಮಾಡಕ್ಕೆ ಆಗ್ತಾ ಇಲ್ಲ ಯಾರಿಗೆ, ಆ ನೀರ್ನ ಆಯ್ತಾ ಇಲ್ಲ. ಯಾವ ಗ್ರಾಂಟಿ ಆಗಲಿ ಮತ್ತೊಂದಲ್ಲಿ ಯಾರಿಗೂ ತೊಂದರೆ ಇಲ್ಲ. ಏನು 100 ರೂಪಾಯಿ ಕೆಲಸ ಆಗಿಲ್ಲ. ಯಾರಿಗೆ 2 ವರ್ಷ ಆಯ್ತು, ಅವ್ರಿಗೆ 2 ವರ್ಷ ಆಯ್ತು. ನಾವು ಒಂದೇನೋ ಇಲ್ಲಿ ಸಾಧಾರಣವಾಗಿ ಒಂದು ದೇವಸ್ಥಾನ ಮಾಡಿವಿ, ಇಲ್ಲಿ ಮಾತೇಶ್ವರನ ದೇವಸ್ಥಾನನ. ಅದೊಂದು ಚೌಟ್ರಿ ಮಾಡೋಣ, ಯಾಕೆ ಅಂದರೆ ಬಡವರು ಬಗ್ಗರು ಮದುವೆ ಮಾಡ್ಕೋತಾರೆ, ಅದೊಂದು ಚೌಟ್ರಿ ಮಾಡಿಕೊಡಿ ಅಂತ ಹೇಳಿದ್ರೆ ಒಬ್ಬ MLA ಅವ್ರು ಹೇಳ್ತಾರೆ, ನೀನು JDS ಇದು ಏನು ಸಮಸ್ಯೆ ನಮ್ಮಲ್ಲೂ ಅದೇ, ಏನು ಓಟ್ ಹಾಕಿದ್ದೀರಿ ನಮ್ಮನ್ನೇ ಕೇಳ್ತೀರಿ ಅಂತ ಕೇಳ್ತಿದ್ದೀರಿ ಅಂತ ಅವ್ರಂತಾರೆ. ಅವ್ರು ಗೆದ್ದಾಗ ನೀವು ಕಾಂಗ್ರೆಸ್ ಓಟ್ ಹಾಕಿದಿರಿ ನಮ್ಮನ್ನೇನು ಕೇಳ್ತಿದ್ದೀರಿ ಅಂತ ಅವ್ರಂತಾರೆ. ಬನ್ನಿ ಅಮ್ಮ, ಮುಂದೆ ಬನ್ನಿ ಅಮ್ಮ, ಏನು ಮಾಡೋದು? ಮುಂದೆ ಬನ್ನಿ ಬನ್ನಿ ಅಮ್ಮ ಬನ್ನಿ. ಈಗ ಪಾಪ ಹೇಳ್ತಾ ಇದ್ರಿ ಇವರು, ಊರಲ್ಲಿ ಒಂದು ವ್ಯವಸ್ಥೆ ಇಲ್ಲ, ಒಂದು ಎಲ್ಲಾ ಸಮಸ್ಯೆಗಳು ಯಾರಿಗೆ ಹೇಳೋದು ನಮ್ಮ ಸಮಸ್ಯೆ ಅಂತ. ಹಾಗಾಗಿ 1 ಕಿಲೋಮೀಟರ್ ಅಷ್ಟು ದೂರ ನಡಿಬೇಕು. ನಮ್ಮ ಕೈಯಲ್ಲಿ ನಾವು ವಯಸ್ಸಾದವರು ನಡ್ಕೊಯ್ತಾರೆ ಅಂದ್ರೆ ಯಾರಾದವ್ರು ನಡ್ಕೊಳ್ತಾರೆ, ವಯಸ್ಸಾದವ್ರು ನಡಿಯೋಕ್ಕಾಗುತ್ತಾ? ನಮ್ಗೆ ಬಸ್ ವ್ಯವಸ್ಥೆ ಮಾಡಲೇಬೇಕು. ನಮಗೆ ಎಷ್ಟು ಸುಮಾರು ವರ್ಷದಿಂದ ಬಸ್ ವ್ಯವಸ್ಥೆ ಇಲ್ಲ. ನಮಗೆ ನಮ್ಮೂರಿಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ, ಕಂಡೀಷನ್ ಆಗಿ ನಮಗೆ ವ್ಯವಸ್ಥೆ ಮಾಡಲೇಬೇಕು. ಕಾಲ್ ನೋವು ನಡಿಯಕ್ಕಾಗಲ್ಲ, ಬಸ್ ಬೇಕು. ನೋಡವಪ್ಪ, ದೊಡ್ಡ ಸ್ಕೈಗೆ ಹೋಯ್ತಿದ್ದು ಅಕ್ಕಿ ಬರಕ್ಕೆ. ಇವಪ್ಪ ನಮ್ಗೆ ಅಕ್ಕಿ ಹೊರ್ದಂಗ್ ಮಾಡಿದ್ರು, ಅಕ್ಕಿ ಹೊರ್ದಂಗ್ ಮಾಡಿದ್ರು ಕಣಪ್ಪ. ಹಂಗೆ ನಮ್ಮ ಬಸ್ ವ್ಯವಸ್ಥೆ ಮಾಡ್ಕೊಡಿ ಸರ್, ರೋಡು ಬಸ್ ವ್ಯವಸ್ಥೆ ಎಷ್ಟು ಬೇಕು ನಮ್ಗೆ. ಸರ್, ಈಗ 2018ರಲ್ಲಿ ಒಂದು ಕಂದಾಯ ಗ್ರಾಮ ಅಂತ ಮಾಡ್ತಾರಂತೆ ನಿಮ್ದು. ನಿಮ್ಮ ಊರಿದ್ದು ದಾಖಲೆಗಳೇ ಇಲ್ವಂತಲ್ಲ, ಸರ್ವೆ ಮಾಡಿಸಿಲ್ವಂತೆ. ಬೇರೆ ಒಂದು ಊರಿನ ಒಂದು ಸರ್ವೆ ನಂಬರ್ ಜೊತೆ ಮ್ಯಾಚ್ ಆಗ್ತಿದೆ ಅಂತ. ಏನು ಸರ್ ಅದು ಸಮಸ್ಯೆ? ನಾನು ಸರ್ವೆನೆಲ್ಲ ಹೇಳ್ತಾ ಇದ್ದದ್ದು 72-71ರಲ್ಲಿ ಬರೀ 12 ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ ಕೆರೆಯಲ್ಲಿ, ನಮ್ಮ SC ಕಾಲೋನಿಗೆ. ಹಾಗಾಗಿ ನಾವು ಅದು ಕೇಳೋಕೆ ಹೋದ್ರೆ ಆ ಯುವ ಸಾಹೇಬರು ನಮ್ಗೆ ಏನು ರೆಕಾರ್ಡ್ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಕೊಟ್ಟು ಬಿಟ್ಟಿದ್ದಾರೆ. ಇದು ಯಾರು ಕೇಳೋದಿಕ್ಕಿಲ್ಲ. ಆಮೇಲೆ ನಮ್ಮ ಕುಡಿಯೋ ನೀರಿಗೂ ತೊಂದರೆ, ರಸ್ತೆಗೂ ತೊಂದರೆ. ಬಡಿ ರಸ್ತೆ ತೋರಿಸ್ತೀನಿ ಏನೇನು ಅಧ್ವಾನಾಗಿದೆ ಅಂತ. 2 ಕಿಲೋಮೀಟರ್ ಸ್ಕೂಲ್ ಮಕ್ಕಳು ಎಲ್ಲ ಹೋಗಿ ದಣಿಬೇಕು. ಪಾಪ ನಮ್ಮ BS ಕೋರ್ಟ್ ಮೆಂಬರ್ ಆದಮೇಲೆ 50 ವರ್ಷ 60 ವರ್ಷದಿಂದ ಮಾಡ್ತಿರೋಂಥ ಕೆಲಸನ ಅವರು ಈ ಮೆಂಬರ್ ಆದಮೇಲೆ ಕೆಲಸ ಮಾಡಿದ್ದಾರೆ. ನಮ್ಮ ಸೊಸೈಟಿ ನೋಡಿ, ಸೊಸೈಟಿ ಇದೆ ಅಲ್ಲಿ, ಸೊಸೈಟಿ ಅಕ್ಕಿ ಬರೋ ಮಾಡಿಕೊಟ್ಟಿದ್ದಾರೆ. ಅದೊಂದು ಪುಣ್ಯ ಆಗ್ಬಿಟ್ರೆ ಈ ರಸ್ತೆಗಳ ಬಗ್ಗೆ ಕೇಳೋದಿಕ್ಕಿಲ್ಲ. ಒಂದ್ಸರಿ ಗೆದ್ದವರು ಯಾರು ಬಂದಿಲ್ಲ. ಹಿಂದಿನ MLA ಸ್ವಲ್ಪ ಅವ್ರ ಕೈಲ್ಲ ಸಹಾಯ ಮಾಡಿದ್ರು. ಬಟ್ ಈಗ MLA ಅವರು ಏನೂ 1 ರೂಪಾಯಿ ಸಹಾಯ ಮಾಡ್ತಾ ಇಲ್ಲ ನಮಗೆ. ಕೇಳಿದ್ರೆ ಏನೋ ಸ್ವಲ್ಪ ಹೇಳ್ತಾರೆ, ಏನು ರಸ್ತೆ ಮಾಡ್ಕೊಡಿ ಸರ್. JDS ಓಟ್ ಹಾಕಿರೋರು ಅಂತಾರಂತಲ್ಲ. ನಾವು ಯಾರು JDS ಓಟ್ ಹಾಕಿರೋದು ಅವರ ಓಟ್ ಹಾಕಿರೋ ಪ್ರಶ್ನೆ ಸರ್. ಜನಪ್ರತಿನಿಧಿ ಕೇಳಬಾರ ಸರ್. ಅವರು ಜನಪ್ರತಿನಿಧಿ ಆದರು, ನೀವು ಯಾರೋ ಪಾಪ ಜನಪ್ರತಿನಿಧಿ ಅವರು ಓಟ್ ಹಾಕಿದಂತ ಅವ್ರಿಗೆ ಹೆಂಗೆ ಗೊತ್ತು? ಹಾಕೊಂಡು ನಿಮ್ಗೆ ಹೆಂಗೆ ಗೊತ್ತು? ಅದು ಕೇಳೋ ಪದ್ಧತಿ ಅಲ್ಲ ಅದು. ಅವ್ರು ಏನು ಜನಪ್ರತಿನಿಧಿಗಳಿಗೆ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಂಥದ್ದು ಮಾತ್ರ ಕೆಲಸ ಮಾಡಬೇಕು ಹೊರತು ಅವರು ನೀವು ಓಟ್ ಹಾಕಿಲ್ಲ ನಾವು ಮಾಡಿಲ್ಲ ಅವ್ರ ಬಾಯಲ್ಲಿ ಬರಬಾರ್ದು. ಆಯ್ತಾ ಸರ್? ಈಗ ನಮ್ಮ ಶಾಸಕರು 2.5 ವರ್ಷ ಆಯ್ತಂತೆ ಲಾಸ್ಟ್ ಟೈಮ್ ಓಟ್ ಕೇಳಕ್ಕೆ ಬಂದಿದ್ರಂತ ಅಷ್ಟೇ ನಿಮ್ಮೂರಿಗೆ. ಅದಾದ್ಮೇಲೆ ಇಲ್ಲಿ ಬಂದೇ ಇಲ್ವಂತಲ್ಲ, ಏನು ಹೇಳ್ತೀರ ಅವ್ರಿಗೆ? ಇದಾರಂತ ಅವರು? ಇದ್ದಾರೆ. ಸನ್ಮಾನ್ಯ ಮಂಡ್ಯ ಜಿಲ್ಲೆ ಉಸ್ತುವಾರಿ ಎನ್ ಚಲುವರಾಯಸ್ವಾಮಿ ಆದಂತ ನಿಮಗೆ ಒಂದು ಗಮನಕ್ಕೆ ತರ್ತೀನಿ. ದಯವಿಟ್ಟು ಹೊಸಕಾವಿ ರಸ್ತೆನ ಆ ಕೆರೆ ಕೆಳಗಡೆ ಹೋಗಿ ನೋಡಿ ಹೆಂಗಾಗದೆ. ಎಲ್ಲ ಗುಂಡಿ ಬಗ್ದು ಮಡ್ಗವ್ರೆ.
ನೀವು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಇದೇ ಸರ್ಕಲಲ್ಲಿ ಇದೇ ಜನಗಳ ಮುಂದೆ ಬಸ್ಸ ಬಿಡ್ತೀನಿ ಅಂತ ನಿಮಗೆ ಲೆಟರ್ನು ಕೊಟ್ಟು ಖಂಡಿತ ಬಿಟ್ಕೊಡ್ತೀನಿ ಅಂತ ಭರವಸೆನೇ ಕೊಟ್ಟರು. ಆ ಭರವಸೆ ಇನ್ನೂ ಹಂಗೆ ಇದೆ. ದಯವಿಟ್ಟು ಬಸ್ಸ ನೀವು ಊರೊಳಗೆ ಬರಂಗೆ ಮಾಡಿ. ಆಮೇಲೆ ಇನ್ನೊಂದು ಆ ಕಾವಲೇರಿ ಹೋಗಿ ನೋಡಿ, ನಮ್ಮ 6ನೇ ಮೈನಾರ ಅದಲ್ಲಿ ಬರೀ ನಡ್ಕೋಕ್ಕಾಗಲ್ಲ, ಅಷ್ಟು ಕುಲ್ಗೇಟ್ ಹೋಗದೆ. ಆಮೇಲೆ ಈ ಪಿಕಪ್ ರೋಡ್ವೇ ಅದ್ಗೇಟ್ ಹೋಗದೆ. ಈ ಆಬ್ಲಾಡಿ ರೋಡ ಕೇಳಂಗೆ ಇಲ್ಲ. ದಯವಿಟ್ಟು ಡೈರಿ ಇಲ್ಲಿ ಹೋಗೋಕೆ ಆಯ್ತಲ್ಲ ಅಂದ್ಬಿಟ್ಟು ಹಿಂಗೆ ಹೋಯ್ತಾನೆ, ಒಂದಿನ ಹೋಗಲ್ಲ ದಬೈಕಂದ ಹಾಲೆಲ್ಲ ಹೊಂಟಾಯ್ತು. ದಯವಿಟ್ಟು ಮಾನ್ಯ ಚಲುವರಾಯ ಸ್ವಾಮಿ ಅವರ ದಯವಿಟ್ಟು ಒಂಚೂರ ಈ ನಮ್ಮ ಚಿಕ್ಕೋಸ್ಕಾವಿ ಗ್ರಾಮದ ಕಡೆ ದಯವಿಟ್ಟು ನಿಮ್ಮ ಗಮನವನ್ನು ಹರಿಸಿ ತಮ್ಮಲ್ಲಿ ಇನ್ನೊಂದ್ಸತಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ಈಗ ಭತ್ತ ಬೆಳಿತೀರಲ್ಲ, ಆ ಬೆಳೆದಿರೋಂಥ ಭತ್ತನ ಮಾರ್ಕೆಟಿಗೆ ತೊಗೊಂಡೋಗ್ಬೇಕಂದ್ರೆ ಹೆಂಗೆ ತೊಗೊಂಡು ಹೋಗ್ತಾರೆ ಎಲ್ಲರೂ ಅಂತ? ಮೊನ್ನೆ DFT ಬಂದಿರೋ ಮಂಡ್ಯ ಜಿಲ್ಲಾ ಇದರಿಂದ ಕೃಷಿ ಇಲಾಖೆ ಅದು ಯಾವ್ದು ಸರ್ VKG ಭತ್ತದ್ದು ಮಾನ್ಯ ಮೇಡಿಯಮ್ ಅವ್ರಿಗೆ ಬಂದಿದ್ರು. ಅವನೇ ಯಾರೋ ಮಂಜುನಾಥ್ ಅಂಗಡಿಯೇನೋ ಬ್ರೋಕರ್ ನನ್ನ ಮಗ ಬಂದ್ಬಿಟ್ಟು ನಮ್ಮ ಭತ್ತ ಎಲ್ಲ ಬರೀ ಬೆರಕೆ ಹೋಸ ಕಳಪೆ ಬಿಚ್ಚ ಕೊಟ್ಟವನೆ. 45 ಮೂಟೆ 177 ಹೆಕ್ಟೇರ್ಗೆ ನಾವು ಭತ್ತ ಹಾಕಿವಿ. ಆದರೆ ಉಡಾಪೆ ಮಾತಾಡ್ತಾನೆ DFP ಮಂಡ್ಯ ಕೃಷಿ ಇಲಾಖೆನೋ ಬಂದಿದ್ರು ಒಂದು 7-8 ಜನ ಕಾರಲ್ಲಿ ಉಡಾಪೆ ಮಾತಾಡ್ತಾನೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನೀವು. ಹೇಳಿ ಯಜಮಾನ್ರೆ, ಏನ್ ಹೇಳ್ತೀರ ಯಜಮಾನ್ರೆ? ಸರ್ ಎಲ್ಲ ಲಾಸೇನಾ? ಎಲ್ಲ ಬಿತ್ತನೆ ಜಾಸ್ತಿ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಏನಿಲ್ಲ. ಬಂದು ಯಾರೋ ಒಂದು 4 ಜನಕ್ಕೆ ಬರ್ಕೊಟ್ಬಿಟ್ಟು ಹೋದ್ರು. ತಿರ್ಗಿ ಯಾರು ಏನು ಅಂತ ಏನು ಇದು ಮಾಡಿಲ್ಲ, ಏನಿಲ್ಲ. ಹಿಂಗೆ ನಾವು ಬಿತ್ತನೆ ಚೆನ್ನಾಗಿರೋದು ಕೊಟ್ಟಿಲ್ಲ. ಅದೇ ನಾವೆಲ್ಲ ಇದು ಮಾಡ್ತಾರೆ. ಬಸ್ಸು ಎಲ್ಲ ಇದು ಮಾಡೋಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ದೀವಿ ಸರ್. ಏನೊಂದು ಬಸ್ ಮಾಡ್ರಿ ಸ್ವಾಮಿ. ನಮ್ಮ ಬಸ್ ಬರುವಂಗೆ ಇಲ್ಲಿಗೆ ನಮಗೆ ಜರ ಕೈಗಾಲ ಮಂಡಿ ನೋವು, ಹೋಗೋಕ್ಕಾಗಲ್ಲ. ಯಾರ ಕೂಟ್ರ ಅಡ್ಡಾಕರೆ ಅಯ್ಯೋ ಬಿದ್ರು ಹೋಯ್ತ ಮೇಲೆ ನಾವು ಕುಂಡ್ರಿಸ್ಕೊಳ್ಳಲ್ಲ. ನಾನು ಬಿದ್ದೆ ಹೆಚ್ಚು ಕಮ್ಮಿ ನನ್ನ ಮೇಲೆ ಬರ್ತೈತೆ ಅಂತ ಅವರು ಬರ್ತದೆ ಅಂತ ಊರಿಗೆ ಬಸ್ ಬರೋ ಮಾಡಿ ಸಾ. ಅಮ್ಮ ಏನ್ ಹೇಳ್ತೀರಮ್ಮ? ಯಾಕಂದ್ರೆ ಪಾಪ ಬಸ್ ಅನ್ನೋ ಅಂತದನ್ನೇ ಕಂಡಿಲ್ವಂತೆ ನೀವು. ಪಾಪ ಬಸ್ ಬೇಕು, ರೋಡ್ ಬೇಕು, ನಿಂಪ್ರಾಗೋದು. ಈ ಗ್ಯಾರಂಟಿಗಳು ಬೇಡ, 2,000 ಕೊಡೋದು ಬೇಡ. ಮತ್ತೆ ಅದು ಎಲ್ಕಾದಂಗೆ ನಮಗೂ ಹೋಯ್ತದೆ. ಎಲ್ಕಾದಂಗೆ ನಮ್ಗೆ ಅದ್ ನಿಲ್ಸಿದ್ರು ಪರವಾಗಿಲ್ಲ ನಿಮ್ಗೆ, ರೋಡ್ ಬಸ್ ಹಾಕಿದ್ರೆ. ಏನಮ್ಮ ಏನ್ ಹೇಳ್ತೀರಿ? ಗ್ಯಾರಂಟಿನೂ ಬೇಡ, ಫ್ರೀ ಬಸ್ಸು ಬೇಡ ಅತ್ಲಾಗೆ. ಊರು ಇಂಪ್ರೂವ್ ಆಗೋದು ಬೇಕಿಲ್ವಪ್ಪ? ಊರು ಇಂಪ್ರೂವ್ ಆಗಬೇಕು. ಸ್ಕೂಲ್ ಇಲ್ಲ, ಏನಿಲ್ಲ. ಇಲ್ಲಿಂದ ನೆರೂರ್ಗೆ ಹೋಗೋದು ಮಕ್ಳು ಮರಿ ಕರ್ಕೊಂಡು. ನೀವ್ ಯಾರು ಮಕ್ಕಳನ್ನೇ ಸೇರಿಸ್ಲಿಲ್ಲ ಅಂತಲ್ಲ? ಸ್ಕೂಲ್ ಇತ್ತು. ಅಯ್ಯೋ ಅಪ್ಪ, ಕರೆಕ್ಟಾಗಿ ಸ್ಕೂಲ್ ಇದ್ರೆ ಹೋಯ್ತಾರೆ. ಸ್ಕೂಲ್ ಹೋಯ್ತಾರೆ. ಹೌದು, ಸ್ಕೂಲ್ ಇದ್ದಾರೆ ಎಲ್ಲಿ ಹೋದಾರಪ್ಪ? ಮೇಷ್ಟ್ರು ಬರ್ತಿರ್ಲಿಲ್ಲ ಮೇಡಮ್ ಸರಿಯಾಗಿ ಸ್ಕೂಲ್ ಇದ್ದಿದ್ದ ಟೈಮ್ನಲ್ಲಿ? ಸ್ಕೂಲ್ ಮಾಸ್ಟ್ರು ಬರ್ತಾರೆ, ಹುಡುಗರೇ ಕಳಿಸ್ತಾ ಇಲ್ವಲ್ಲ. ಎಲ್ಲ ದುಡ್ಡಿರೋರು ಸೇರ್ಸ್ಕೊಂಡವ್ರೆ ದೊಡ್ಡ ದೊಡ್ಡ ಇದಕ್ಕೆ, ಗಾರ್ಮೆಂಟು ಅದು ಇದಕ್ಕೆ. ಏನ್ ಮಾಡೋದು? ಹುಡುಗರುಗಳ ಇದ್ರೆ ಅವ್ರು ಸೇರ್ಸ್ಕೊತಾರೆ, ಹುಡುಗರು ಇಲ್ಲ, ಏನು ಇಲ್ಲ. ಏನಮ್ಮ ಏನ್ ಹೇಳ್ತೀರಮ್ಮ ನೀವೀಗ? ರೋಡ್ ಆಗ್ಬೇಕು, ಬಸ್ ಬರ್ಬೇಕು. ಊರಿಗೆ ನಮಗೆ ಕಾಲು ನೋವು, ಕೈ ನೋವು, ನಾವು ನಡಿಯಕ್ಕಾಗಲ್ಲ. ಅಲ್ಲಿಂದ ಒಂದು ಬ್ಯಾಗ್ ಹಿಡ್ಕೊಂಡು ಅಷ್ಟು ದೂರ ನಡಿಯಕ್ಕಾಗಲ್ಲ. ಮೋರಿಗಳಿಲ್ಲ, ರೋಡ್ಗಳಿಲ್ಲ, ಊರಿಗೇನು ಇಂಪ್ರೂವ್ ಇಲ್ಲ. ಅವರೆಲ್ಲ ಪಾಪ ಹೆಂಗಸ್ರು ಹೇಳ್ತಾ ಇದ್ರು ಸರ್, ಅವ್ರು ಕೊಡೋ 2,000 ಬೇಡ, ಫ್ರೀ ಬಸ್ಸು ಬೇಡ, ಒಂದು ರೋಡು ಒಂದು ಬಸ್ನ ವ್ಯವಸ್ಥೆ ನಮ್ಮ ಊರಿಗೆ ಮಾಡ್ಕೊಟ್ಬಿಡಿ ಅಂತ. ಸರ್ ಈಗ ಚಲುವರಾಯ ಸ್ವಾಮಿ ಅವರು ಕೃಷಿ ಸಚಿವರು ಅಲ್ವಾ? ಕೃಷಿ ಸಚಿವರು ಅವರಲ್ಲೇ ಭತ್ತ ತಗೋತಾ ಇಲ್ಲ. ಒಂದು ನಿಮಿಷ ಇದು ಕೇಳಿ, ಭತ್ತನ ತಗೋತಾ ಇಲ್ಲ. ಎಷ್ಟೈತೆ? 2,400 ಚಿಲ್ಲರೇನು ಭತ್ತ ರೇಟ್ ಐತೆ. ಅಲ್ಲಿಗೆ ಹೊಡೆದ್ರೆ ನಾವು ಎಲ್ಲಕ್ಕೆ ಸರ್ಕಾರದವರು ಭತ್ತ ತಗೋತಾ ಇಲ್ಲ. ಇವಾಗ ಇಲ್ಲಿ ಆಲ್ರೆಡಿ ಭತ್ತ ಬಂದೈತೆ. 1,600 ರೂಪಾಯಿ 1,700 ರೂಪಾಯಿಗೆ ಕೇಳ್ತಾ ಇದ್ದಾರೆ ಭತ್ತನ. ಅಲ್ಲಿಗೆ ಎಷ್ಟು ಲಾಸ್ ಆಯ್ತು ನಮಗೆ? ಎಷ್ಟು ಲಾಸ್ ಆಯ್ತು ಸರ್? 800 ರೂಪಾಯಿ 900 ರೂಪಾಯಿ ಲಾಸ್ ಆಯ್ತಾ ಇದೆ. ಆ ಲಾಸ್ ಯಾರು ಕಟ್ಕೊಡ್ತಾರೆ ನಮಗೆ? ಇವರು ಪರ್ಮಿಟ್ ಕೊಡ್ತಾ ಇದಾರೆ ಅಲ್ವಾ? ಭತ್ತ ತಗೊಳ್ಳಿ ಇಲ್ವಾ? ಖರೀದಿ ಕೇಂದ್ರಗಳು ಓಪನ್ ಮಾಡ್ಲಿ. ಅದ್ ಮಾಡ್ತಾ ಇಲ್ಲ ಅವರು, ಬೇರೆ ಎಲ್ಲ ಮಾಡ್ತಾವ್ರೆ. ಭತ್ತನ ತಗೊಳ್ಳಿ, ಫಸ್ಟು ರಾಗಿ ತಗೊಳ್ಳಿ. ಕೃಷಿ ಸಚಿವರು ಅವರಲ್ಲೇ ತಗೋತಾ ಇಲ್ಲ ಅಂತಂದ್ರೆ ಬೇರೆ ಕಡೆ ಇನ್ನಂಗ್ ತಗೋತಾ ಇರ್ಬೋದು ಇವ್ರು. ಭತ್ತ, ರಾಗಿ, ಜೋಳ ಹೆಂಗ್ ತಗೋತಾ ಇದಾರೆ ಇವರು? ಇಲ್ಲೇ ಇಷ್ಟೊಂದು ಕಂಪ್ಲೇಂಟ್ ಆಯ್ತಲ್ಲ. ಈಗ ಹೇಳ್ತಾ ಇದ್ರು ಪಾಪ ಬಳದಿರೋಂಥ ಭತ್ತ ತಗೊಳಕ್ ಅಟ್ಲೀಸ್ಟ್ ಒಂದು ಕೇಂದ್ರ ಅಂತ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು. ತಗೊಳೋದಕ್ಕೆ ಕಮ್ಮಿ ಕೊಡ್ತಾರೆ. ಆ ಬಿತ್ತನೆ ಕೊಡುವಾಗ ಎಷ್ಟು ರೈಟ್ ಕೊಡ್ತಾರೆ? ಆ ಬಿತ್ತನೆ ತಂದ್ರೆ 16 ಬೆರಕೆ. ಈಗ ಒಂದ್ ನಲ್ಲಿ ಬಿಡ್ಸವ್ರೆ, ಪೀಟ್ರ ನೀರು ಒಂದ್ ಬಿಟ್ರು, ಕೊಳ್ಳಿ ನೀರನ್ನೇ ಬಿಡ್ತಾವ್ರಿ. ಈಗ ಪೀಟ್ರ ನೀರು ಎಲ್ಲ ಇದಾಗ್ಬಿಡ್ತದೆ ಅಂದ್ಬಿಟ್ರು. ಒಳ್ಳೊಳ್ಳೆ ಬಿಸಿನೀರು ಎಲ್ಲ ಏನು ಕೈಲೇ ಬರಲ್ಲ. ಆ ನೀರ್ ಕುಡಿದ್ರೆ ಒಳ್ಳೆ ನೀರ್ ಬರ್ತದೆ ಅಂದ್ರು. ಈಗ ನಲ್ಲಿ ನೋಡಿ ಹೋಗಿ ಟ್ಯಾಂಕ್ ನೋಡಿ, ಯಾ ನೀರ್ ಪೀಟ್ರ ನೀರ್ ಬರ್ತಾ ಇದೆ, ಮಾಮೂಲಿ ನೀರ್ ಬರ್ತಾ ಇದೆ ಅಂತ. ನಲ್ಲಿ ಎಲ್ಲ ಮುರಿದೋಗ್ತಾವ ಗೌರ್ಮೆಂಟ್ ನಿಂದ ಹಾಕ್ಸಿ. ಮನೆ ತಕ್ ಬನ್ನಿ ತೋರ್ತೀನಿ ಬೇಕಾರೆ. ಎಲ್ಲಾ ನಲ್ಲಿನೂ ಸರ್ ಎಕ್ಸಾಂಪಲ್ ಹೋಗಿ ನೋಡಿ, ಇಲ್ಲಿ ಎಲ್ಲಾರ ಮನೆ ತಾವ್ ನಲ್ಲಿ ಒಂದು ನೆಟ್ಕಿರೋ ಬಿಟ್ಟಿಲ್ಲ. ಎಲ್ಲ ಕಳಪೆ ಐಟಮ್. ಏನ್ ಹೇಳ್ತೀರಮ್ಮ ನೀವೀಗ? ನಮ್ಗೆ ಊರಿಗೆ ಬಸ್ ಬೇಕು, ರೋಡ್ ಚೆನ್ನಾಗಿರ್ಬೇಕು. ದುಡ್ಡು ಕೊಡೋದು ಬೇಡ, ಫ್ರೀ ಬಿಡೋದು ಬೇಡ. ಬೆಳೆನ ರೈಟ್ ಕೊಡ್ಲಿ.
ಅಣ್ಣ ಈಗೇನಾದ್ರೂ ನಿಮ್ಮೂರಿಗೆ ಬಸ್ ಬಿಡಲಿಲ್ಲ, ರೋಡ್ ಮಾಡಲಿಲ್ಲ, ನಿಮ್ಮ ಬಳಿಯಂತಹ ಬೆಳೆಗೆ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಿ ಎಲ್ಲರೂ? ಸರ್ ನಮ್ಮ ನಿರ್ಧಾರ ಮುಂದೆ ಇರ್ತದೆ. ಅವ್ರು ಯಾವ ತರ ಸ್ಪಂದಿಸಿ ಅವ್ರು ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಸ್ಪಂದಿಸ್ತಿಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ತೀರ್ಮಾನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಏನ್ ಮಾಡ್ತೀರಾ ತೀರ್ಮಾನ ಅಂದ್ರೆ? ತೀರ್ಮಾನ ಅಂದ್ರೆ ನಮ್ಗೆ ಯಾರು ಏನ್ ಮಾಡ್ಬೋದು ಅವತ್ತಿನ ಕಡೆ ನಾವು ಪರಿಹಾರ ತಗೋತೀವಿ. ನಾವು ಸಮಸ್ಯೆ ಸೃಷ್ಟಿ ಮಾಡಿದವ್ರು ಅವರು, ಅದು ಪರಿಹಾರ ಸಿಗ್ಲಿಲ್ಲ ಅಂದಾಗ ಅದಕ್ಕೆ ಉತ್ತರ ಎಲ್ಲಿ ಇರ್ತದೆ ಅಲ್ಲಿ ಉತ್ತರ ಹುಡುಕೋದು ನಮ್ಮ ಕೈಲೇ ಇದೆ. ಎಲ್ಲೂ ಹೋಗಿಲ್ಲ. ಹೋಗಿರೋದು ಒಂದು 3 ವರ್ಷ ಹೋಗ್ಬೋದು. 3 ವರ್ಷ ಆದ್ಮೇಲೆ ನಾವು ಉತ್ತರ ಕೊಡ್ತೀವಿ, ಅದು ಬೇರೆ ವಿಚಾರ. ಬಟ್ ಇವಾಗ ಅವ್ರ ಕೈಲಿ ಆಗುತ್ತಾ ಇಲ್ವಾ ಅಂತ ಅವ್ರು ಹೇಳ್ಬೇಕಷ್ಟೇ. ಆಗ್ಲಿಲ್ಲ ಅಂದ್ರೆ ಉತ್ತರ ತಗೊಳ್ಳೋದು ನಮ್ಮ ಹತ್ರನೇ ಇದೆ, ನಾವೇ ತಗೋತೀವಿ ಉತ್ತರ. ಸರ್ ಅವ್ರು ಹೇಳ್ತಾ ಇರೋದು 2 ವರ್ಷನೇ ಕಾದಿದೀವಿ ಒಬ್ಬರನ್ನ ಗೆಲ್ಸಿ, ಇನ್ನೊಂದು 3 ವರ್ಷ ತಾನೇ ವೆಯ್ಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಏನು ಉತ್ತರ ಕೊಡ್ಬೇಕು ಮುಂದಿನ ಚುನಾವಣೆ ಕೊಡ್ತೀವಿ ಅಂತ. ಅಯ್ಯೋ ಸ್ವಾಮಿ, ಗೆಲ್ಲೋಗಿಂಟ ಹಂಗೆ ಗೆದ್ಮೇಲೆ ಅವ್ರು ಹೋಯ್ತಾ ಇರ್ತಾರೆ. ಗೆದ್ಮೇಲೆ ಅವ್ರು ಹಂಗೆ, ನಾವು ಅವ್ರ ಬಾಯಿ ನೋಡ್ಕೊ ಕೂತಿರೋದು. ತಿರ್ಗಾಡಕ್ ಮಟ್ಟ ಅವ್ರು ರೋಡ್ ಇಲ್ಲ, ಏನಿಲ್ಲ. ಯಾಕೆ ಬೇಕು, ಯಾಕೆ ಹಾಕ್ಬೇಕು ಅವ್ರಿಗೆ? ಬೇಡ, ಅವ್ರ ಸವಾಸನೆ ಬೇಡ ಕಂಬಿಡಿಯುತ್ತೆ. ಸರ್ ಈಗ ಇನ್ನೊಂದು ವಿಚಾರ ಸರ್, ಕಂದಾಯ ಗ್ರಾಮ ಅಂತ ಆಗುತ್ತೆ 2017-18ನೇ ಸಾಲಿನಲ್ಲಿ. ಇದುವರೆಗೂ ಕೂಡ ಅಷ್ಟೇ ಯಾವುದೇ ರೆಕಾರ್ಡ್ಸು ಕೂಡ ಅಷ್ಟೇ ಈ ಒಂದು ಊರಿನ ಹೆಸರಿನಲ್ಲಿ ಇಲ್ಲ ಅನ್ನುವಂಥದ್ದು ಏನು ಸರ್ ಅದು ವಿಚಾರ? ಅದು ನೋಡಿ, ಸ್ವತಂತ್ರ ಬಂದು 77 ವರ್ಷ 78 ವರ್ಷ ಆಗ್ತಾ ಇದ್ರು ಕೂಡ ನಮ್ಮ ಈ ಗ್ರಾಮ ಕಂದಾಯ ಗ್ರಾಮ ಆಗಿಲ್ಲ. 2017ರಲ್ಲೂ ಒಂದು ಬಾರಿ ಕಂದಾಯ ಗ್ರಾಮ ಅಂತ ಗೆಜೆಟ್ ಆಯಿತು. ತಿರ್ಗಾ 19ರಲ್ಲೂ ಕೂಡ ಗೆಜೆಟ್ ಆಯಿತು. 2 ಬಾರಿ ಆದರೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದರೆ ಹೊಸಕಾವಿ ಅಂತ ಇದೆ. ಆ ಹೊಸಕಾವಿ ಗ್ರಾಮಕ್ಕೆ ನಮ್ಮ ಗ್ರಾಮ ಆಮ್ಲೆಟ್ ಗ್ರಾಮ ಆಗಿದೆ. ಏನೇ ಸೌಲಭ್ಯ ಅನುದಾನ ಬಂದರೂ ಕೂಡ ಹೊಸಕಾವಿಗೆ ಹೋಗುತ್ತೆ. 17ರಲ್ಲಿ ಗೆಜೆಟ್ ಆದಮೇಲೆ ನಾನು ಇಲ್ಲಿವರೆಗೂ ಒಂದು 10 ಬಾರಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ತಹಸೀಲ್ದಾರ್ನ ಭೇಟಿ ಮಾಡಿದ್ದೀನಿ, ಅರ್ಜಿಗಳು ಕೊಟ್ಟಿದ್ದೀನಿ. ಅವ್ರ ಹತ್ರ ಅನುದಾನ ಇಲ್ಲ ಅಂತಾರೆ. ಏನಂತ ಸರ್ವೆ ಸ್ಕೆಚ್ ಮಾಡೋಕ್ಕೆ ಆಗಲಿ, ನಮ್ಮ ಪ್ಲಾನ್ ಮಾಡೋಕ್ಕೆ, ನಮ್ಮ ಗ್ರಾಮನ ಪ್ರತ್ಯೇಕ ವಿಂಗಡಿಸೋಕ್ಕೆ ಆಗಲಿ, ಸರ್ವೆ ನಂಬರಲ್ಲಿ ಚಿಕ್ಕೋಸ್ಕವಿ ಅಂತ ಎಂಟ್ರಿ ಮಾಡೋಕ್ಕೆ ಆಗಲಿ ಅವ್ರ ಹತ್ರ ಅನುದಾನ ಇಲ್ಲ. ಅಂದರೆ ಮೂಲಭೂತ ಸೌಲಭ್ಯ ಎಲ್ಲಿ ಸಿಗುತ್ತೆ? ಕಂದಾಯ ಗ್ರಾಮ ಆದಮೇಲೂ ಕೂಡ ರೆಕಾರ್ಡ್ನಲ್ಲಿ ಮಾತ್ರ ಇವರು ಗೆಜೆಟಲ್ಲಿ ಮಾಡ್ಕೊಂಡಿದ್ದಾರೆ, ಏನಂತ ಕಂದಾಯ ಗ್ರಾಮ ಆಗಿದೆ ಅಂತ. ಬಟ್ ಇಲ್ಲಿ ಸ್ಕೆಚ್ ಆಗಿಲ್ಲ, RTCಯಲ್ಲಿ ಎಂಟ್ರಿ ಆಗಿಲ್ಲ, ಹೆಸರುಗಳು ನೇಮು ಹೊಸಕಾವಿ ಅಂತಲೇ ಬರ್ತಾ ಇದೆ. ಇವಾಗ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ 2 ಕೋಟಿ ಅನುದಾನ ಬಂತು, ಅದು ಹೊಸಕಾವಿ ಅವರೇ ಬಳಸ್ಕೊಂಡ್ರು, ನಮ್ಮ ಗ್ರಾಮಕ್ಕೆ ಕೊಡಲೇ ಇಲ್ಲ. ಯಾಕೆ ಅಂದರೆ ಅದು ದೊಡ್ಡ ಗ್ರಾಮ ಇದೆ, ನಮ್ಮದು ಚಿಕ್ಕ ಗ್ರಾಮ, 605 ಮತದಾರರಿದ್ದೀವಿ, 900 ಜನಸಂಖ್ಯೆ ಇದೆ. ಆದರೆ ಇಲ್ಲಿವರೆಗೂ ಒಂದು ಬಸ್ ಇಲ್ಲ, ಒಂದು ರಸ್ತೆ ಇಲ್ಲ, ಮೂಲಭೂತ ಸೌಲಭ್ಯಗಳು ಕೇಳೋದೇ ಬೇಡಿ. ಆದರೂ ಕೂಡ ಅಲ್ಪ ಸ್ವಲ್ಪ ಗ್ರಾಮ ಪಂಚಾಯತಿಯಿಂದ ನರೇಗಾದಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಇದೆ. ಈಗ ಸರ್ ಪ್ರತಿಯೊಬ್ಬರು ಹೇಳ್ತಿರುವಂತ ಸರ್, ಹೆಂಗಸರು ಹೇಳ್ತಿದ್ದಾರೆ, ನೀವು ಗ್ಯಾರಂಟಿಗಳೇ ಕೊಡಬೇಡಿ ಸ್ವಾಮಿ, ಅಭಿವೃದ್ಧಿ ಒಂದು ಮಾಡಿ ತೋರಿಸಿ, ಅಟ್ಲೀಸ್ಟು ನಮ್ಗೆ ಕೊಡುವಂಥ ಗ್ಯಾರಂಟಿಗಳು ಕೊಟ್ಟು ಸೋಂಬೇರಿಗಳೇ ಮಾಡಬೇಡಿ ನಮ್ಮನ್ನು ಮಾತುಗಳು ಹೇಳ್ತಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿಲ್ಲ, ಒಂದು ಬಸ್ನ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಊರಿನ ಗ್ರಾಮಸ್ಥರು ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದಿರಿ? ನಾವು ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ. ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ನಮಗೆ ಬಸ್ಸು ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂದರೆ ನಾವು ಗ್ಯಾರಂಟಿ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ, ಮತದಾನದಿಂದ ಹಿಂದುಳಿತೀವಿ. ಸರ್ ನಮ್ಮೂರಿಗೆ ಸ್ಕೂಲ್ ಇಂಪಾರ್ಟೆಂಟು. ಸ್ಕೂಲ್ ಇಲ್ಲ ಅಂದಮೇಲೆ ಹುಡುಗರು ಎಲ್ಲಿಗೆ ಹೋಗ್ತಾರೆ? ಕಾರ್ಮೆಂಟಿಗೆ ಸೇರಿಸ್ತಾರೆ. ಕಾರ್ಮೆಂಟ್ಗೆ ಯಾಕೆ ಸೇರಿಸ್ತಾರೆ? ನಾಳೆ ರೋಡ್ ಇಲ್ಲ, ಬಸ್ ಇಲ್ಲ, ಎಲ್ಲಕ್ಕೂ ಅನುಕೂಲ ಕಟ್ತೀವಿ ಅಂದರೆ ಮಾಸ್ಟ್ರುಗಳು ಬರೋಲ್ಲ. ಮಾಸ್ಟ್ರುಗಳು ಏನು ಹೇಳ್ತಾರೆ ಅಂದರೆ, ರೋಡ್ ಇಲ್ಲಪ್ಪ, ನಾನೇನು ಅವ್ರು ಹಾಕ್ಸ್ಕೊತಾರೆ ಅಲ್ಲಿ, ರೋಡ್ ಇಲ್ಲ, ಹೋಗಿ ನೀನೇನಾದ್ರು ಮಾಡುವಂತ 15 ದಿವಸ ರಜೆ ಹಾಕ್ಬಿಟ್ಟು ಅವ್ರ ಮನೆ ಸೇರ್ಕೊತಾರೆ. ಸ್ಕೂಲ್ ಭಾಗಾಗೋಯ್ತು, ಮಕ್ಕಳಾಗೋಯ್ತು. ಈಗ ಮಗನ ಸೋಲಿಸ್ಬೇಕಾದ್ರೆ 25,000, 30,000, 40,000, 50,000 ಎಲ್ಲಿಂದ ತಂದು ಕಟ್ಟೋದು? ಬೆಳೆಯುವಂಥ ಭತ್ತ 1 ಕಿಲೋಮೀಟ್ರ್ ಭತ್ತ ಬೆಳೆಯೋದು, ಅದಕ್ಕೆ ಹೋಗಿ ರೋಡ್ ಇಲ್ಲ. ಅಲ್ಲಿಂದ ತರಬೇಕು ಅಂದರೆ ಆ ಬೆಳೆದಿರೋ ಭತ್ತ ಕೂಲಿಗೆ ಇಟ್ಕೋದಿಲ್ಲ. ಆ ರೈತ ಎಲ್ಲಿಂದ ದುಡ್ಡು ಕೊಡ್ತಾನೆ? ಅದನ್ನು ಮೊದಲೇ ರೋಡ್ನ ವ್ಯವಸ್ಥೆ ಮತ್ತು ಸ್ಕೂಲು, ಬಸ್ಸು 3 ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ನಿಮಗೆ ಪೂರ್ಣ ಬಹಿಷ್ಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಓಕೆ, ಕೇಳಿದ್ರಲ್ಲ, ಇದು ಮಂಡ್ಯ ಜಿಲ್ಲೆಯ ಚಿಕ್ಕ ಹೊಸಗಾವಿ ಗ್ರಾಮದ ಜನರ ಒಂದು ಆಕ್ರೋಶದ ಮಾತುಗಳು. ಇನ್ನು 3 ವರ್ಷ ವೆಯ್ಟ್ ಮಾಡ್ತೀವಿ, ನೀವೇನಾದರೂ ಅಭಿವೃದ್ಧಿ ಮಾಡ್ತೀವಿ ಅನ್ನಂಗಿದ್ರೆ ಮಾತ್ರ ನೆಕ್ಸ್ಟ್ ಟೈಮ್ ಓಟ್ ಕೇಳೋದಕ್ಕೆ ನಮ್ಮ ಊರಿಗೆ ಬನ್ನಿ, ಇಲ್ಲಾಂದರೆ ದಯವಿಟ್ಟು ನಮ್ಮ ಊರಿಗೆ ಬರೋಕ್ಕೆ ಹೋಗಬೇಡಿ, ನಾವು ಚುನಾವಣಾ ಬಹಿಷ್ಕಾರ ಹಾಕೋದಕ್ಕೂ ಕೂಡ ಅಷ್ಟೇ ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಕೊಡ್ತಿದ್ದಾರೆ.